ಏನೋ ಇವ್ರ ಮನೆಯಿಂದನೇ ತಂದು ನಮ್ಮ KR ಹಾಸ್ಪಿಟಲ್ ಅನ್ನ ಉದ್ಧಾರ ಮಾಡ್ತಿದೀವಿ ಅನ್ನೋ ಮಟ್ಟಿಗೆ ಮಾತಾಡ್ತಾರೆ ಸರ್. ಕರ್ಕೊಂಡು ಒಳಗಡೆ ಬಿಡೋದು ಇವ್ರ ಕರ್ತವ್ಯ ಅಲ್ಲ ಸರ್. ಕೆಲಸಕ್ಕೆ ಇನ್ನೇನಿದ್ದಾರೆ ಇವರು? ಗವರ್ಮೆಂಟ್ ಇನ್ನೇನೇ ಸಂಬಳ ಕೊಡ್ತದೆ? ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ. ವೀಲ್ ಚೇರ್ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಅಟೆಂಡೆನ್ಸ್ ಹೋಗಿ ಚೆಕ್ ಮಾಡಿದಾಗ ಇವತ್ತು ಈಗ ಅಟೆಂಡೆನ್ಸ್ ಇರಲ್ಲ. ಚೆಕ್ ಮಾಡಿದಾಗ ಆನ್ಲೈನ್ ಅಲ್ಲಿ ಹಾಕೊಂಡು ಹೋಗ್ತಾರೆ. ಮತ್ತೆ ನೋಡಿದ್ರೆ ಪುನಃ ಇನ್ನೊಂದು 12:30 1 ಗಂಟೆಗೆ ಹೋದ್ರೆ ಅವ್ರು ಇರಲ್ಲ ಆಸ್ಪತ್ರೆಯಲ್ಲಿ. ಒಬ್ರು ಆಗಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ಇಡೀ ನೀವು ವಾರ್ಡ್ಗೆ ನೀವು ಹೊರಗಡೆ ಮಾತ್ರೆ ಬರ್ಕೊಡ್ತೀರಾ ಅಂದ್ರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆ? ಪ್ರತಿಯೊಂದು ಇದೆ ಸರ್, ಇದೆ ಯೂಸ್ ಮಾಡಲ್ಲ. ಯಾಕೆಂದ್ರೆ ಹೊರಗಡೆ ಏನು ಬರ್ಕೊಡ್ತಾರೆ ಅಂದ್ರೆ ಒಂದು ಕಮಿಷನ್ ಆಸೆ, ಮತ್ತೊಂದು ಮಗಳೊಂದು ಸೆಕ್ಯೂರಿಟಿಗಳು ಅಂದ್ರೆ ತುಂಬಾ ಕೆಟ್ಟ ಪದಗಳಿಂದ ಅವರ ರೋಗಿಗಳನ್ನ ಬೈಯೋದಿರ್ಬೋದು. ಮತ್ತೆ ಅವ್ರ ಜೊತೆ ಹಣ ವಸೂಲಿ, ಹಣ ಇಲ್ಲ ಅಂದ್ರೆ ಅವ್ರು ಸ್ಟ್ರೆಚರ್ ಕೂರ್ಸಲ್ಲ ಸರ್. ಇದು ನಾನು ನೋಡಿರೋ ಸತ್ಯ. ಹೋದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಅದು ಮನುಷ್ಯತ್ವದಿಂದ ಮಾಡೋಣ ಒಂದು ಕೆಲಸನೇ ಅಲ್ಲ ಸರ್. ಮೂಲಭೂತ ಸೌಕರ್ಯಗಳಿಲ್ಲ ಅಂದಾಗ ಬಡ ರೋಗಿಗಳಿಗೆ ಈ ತರ ಮಾಡಕ್ಕಾಗಲ್ಲ ನಾವು. ನನಗೆ ಜವಾಬ್ದಾರಿ ಇದೆ ಸರ್. ಗವರ್ಮೆಂಟ್ ಇಂದ ನಾಮಿನೇಟೆಡ್ ಮೆಂಬರ್ ನನ್ನನ್ನೇ ಒಳಗಡೆ ಬಿಡಲ್ಲ. ಅಲ್ಲಿ ನನಗೆ ಅವ್ರ ಸಮಸ್ಯೆ ಗೊತ್ತು ಸರ್, ಬಡ ರೋಗಿಗಳದ್ದು. ಯಾಕಂದ್ರೆ ನಾನು ಬಡತನದಿಂದ ಹುಟ್ಟು ಬಂದವಳು. ದುಡ್ಡು ಕೊಟ್ರೆ ಮಾತ್ರ ಅಡ್ಮಿಷನ್ ಆಗುತ್ತೆ. ಡಿಮ್ಯಾಂಡ್ ಮಾಡ್ತಾರೆ ಸರ್, ಡಿಮ್ಯಾಂಡ್ ಮಾಡ್ತಾರೆ, ಇಷ್ಟೇ ಕೊಡ್ಬೇಕು. ಈಗ ಏನಾದ್ರು ಈ ರೀತಿ ನ್ಯಾಯ ಕೇಳಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು. ಇವ್ರು ಯಾರು ಸರ್ ನನ್ ಬಗ್ಗೆ ಕ್ರಮ ತಗೊಳಕ್ಕೆ? ಆಕ್ಚುಲಿ ಇವ್ರು ಮಾಡ್ತಿರೋದಲ್ಲ ಅವ್ಯವಹಾರ, ಇವ್ರು ಮಾಡ್ತಿರೋದು ಅನ್ಯಾಯ. ಅವ್ರು ಮಾಡಿರೋ ಲೋಪದೋಷವನ್ನ ನಾವು ಎತ್ತಿ ಹಿಡಿದಾಗ ಅವರಿಗೆ ತುಂಬಾ ನೋವಾಗ್ತಾ ಇದೆ. ಚಿಕಿತ್ಸೆಗೋಸ್ಕರ ಬಂದಾಗ ಅವ್ರ ಜೀವ ಹೋಗ್ತಾ ಇದೆಯಲ್ಲ, ಬಡ ಜನರ ಜೀವ ಎಷ್ಟು ನೊಂದಿರುತ್ತೆ ಸರ್. ಖಂಡಿತ ಸರ್, ಖಂಡಿತ ವ್ಯವಸ್ಥೆ ಬದಲಾಗ್ಲೇಬೇಕು. ನಮ್ಮ ಸರ್ಕಾರ ಏನ್ ಬಡ ರೋಗಿಗಳಿಗೋಸ್ಕರ ಕೊಟ್ಟಿದೆ ಆ ಎಲ್ಲಾ ಸೌಕರ್ಯಗಳು ಬಡ ರೋಗಿಗಳಿಗೆ ಸಿಗ್ಲೇಬೇಕು.